ಮಾಡಬೇಕಿತ್ತು. ಅದೇನೋ ಸ್ವಲ್ಪ ಇಶ್ಯೂ ಆಗಿತ್ತಂತೆ, ಅದ್ರದ್ದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಅದನ್ನು ಸಣ್ಣ ಸರ್ಜರಿ ಮಾಡಿಸ್ತು. ಹಾಗಾಗಿ ಅವರು ಗಟ್ಟಿ ಧ್ವನಿಯಾಗಿ ಮಾತಾಡೋಕ್ಕಾಗಲ್ಲ. ಮತ್ತು ಸ್ವಲ್ಪ ಅವರು ರೆಸ್ಟ್ ತೊಗೋಬೇಕು ಅಂತ ಹೇಳಿದ್ದಾರೆ. ಒಂದು 20 ದಿನನೇ ಆಯಿತು, ಸ್ವಲ್ಪ ಎದ್ದೇಳೋಕ್ಕಾಗ್ತಿಲ್ಲ. ಎದ್ದು ಮಾತಾಡ್ತಾರೆ, ಮಾತಾಡಲ್ಲ ಅಂತಲ್ಲ, ಅಂದರೆ ಅಡುಗೆ ಕೆಲಸ ಎಲ್ಲ ನನ್ನ ಮೇಲೆ ಬಿದ್ದಿದೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೂ ಆಗ್ತಿದ್ದಿಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ನಾನು ಡ್ಯೂಟಿ ಮಾಡಿ ಬರಬೇಕು ಮತ್ತು ಅಡುಗೆ ಮಾಡಬೇಕು. ಹಾಗಾಗಿ ಒಂದು ಕೆಲಸ ಮಾಡೋಕ್ಕೆ ಸ್ವಲ್ಪ ವಿಡಿಯೋನೂ ಮಾಡಬೇಕಂದ್ರೆ ಆಗ್ತಿದ್ದಿಲ್ಲ. ಯಾಕಂದರೆ ಇದಕ್ಕೆ ಗಟ್ಟಿ ಧ್ವನಿಲಿ ಮಾತಾಡಿ ಪ್ರೆಷರ್ ಕೊಟ್ಟು ವಿಡಿಯೋ ಮಾಡಬೇಕು. ಆದರೆ ಅಲ್ಲಿ ಮಾತಾಡೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಯಾಕಂದರೆ ಅವರೂ ರೆಸ್ಟಲ್ಲಿ ಇರಬೇಕು. ಅವರು ಎದುರಿಗೆ ವಿಡಿಯೋ ಮಾಡಿಕೊಂಡು ನಾವು ಜೋರು ಮಾತಾಡಿದಾಗ ಅವ್ರಿಗೆ ನಿದ್ದೆ ಬರಲ್ಲ, ಮಾಡಲ್ಲ. ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಹಾಗಾಗಿ ನಾನೇ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನಾನು ಎಲ್ಲ ಕ್ಯಾರೆಕ್ಟರ್ಗಳ್ನು ತೊಗೊಳಕ್ಕಾಗಲ್ಲ. ಫಸ್ಟು ಬಿಲ್ಡಪ್ ಜಯ ಮುಂದೆ ಏನು ಮಾಡ್ತಿದ್ದೋ ಕಾರ್ಟೂನ್ದು ಕಾಮಿಡಿ ಅದಷ್ಟೊಂದು ಮಾತ್ರ ತೊಗೋತೀನಿ. ಅವ್ರು ಬಂದಮೇಲೆ ಸ್ವಲ್ಪ ಮಧ್ಯೆ ಹಾಕ್ತೀನಿ ವಿಡಿಯೋ. ಅವ್ರು ಬಂದಮೇಲೆ ಹಾಕ್ಕೊತಾರೆ. ಅವ್ರು ಸ್ವಲ್ಪ ರಿಕವರಿ ಆದಮೇಲೆ 2 ತಿಂಗಳು ಸ್ವಲ್ಪ ಏನು ಕೆಲಸ ಕೊಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ವಿಡಿಯೋನು ಸುದ್ದ ಮಾಡಿಸ್ತಿಲ್ಲ ಅವ್ರ ಕೈಯಲ್ಲಿ. ಸ್ವಲ್ಪ ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಅಂತೇಳಿ. ಹಾಗಾಗಿ ನಾನೇ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಸುಂದ್ರಂದು, ಜಯಮ್ಮಂದು, ಲಕ್ಷ್ಮಕ್ಕಂದು ಮತ್ತು ಅವ್ರ ಸೊಸೆದು, ಈ ಥರ ಮೇಯ್ನ್ ಕ್ಯಾರೆಕ್ಟರ್ಗಳು, ಗುಂಡಕ್ಕಂದು, ಈ ಥರ ಕಾಮಿಡಿ ಕ್ಯಾರೆಕ್ಟರ್ಗಳು ತೊಗೊಂಡು ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೇಹಾ ಬಾರೆ ಬರಕ ತೊಡಗಲ್ ಮುಂಡೆ ಮುರತ್ತು ಒಳಗ ಕುಂತಿರ್ತಾಳ. ಮಕ್ಳನ್ನ ಹಿಡ್ಕೊಂಡು ಬರಕರು ತಂದ್ಬಿಡೆ. ಓ ಬಿದಿಲ್ ಬೆಳೆದ ಮಕ್ಳು ಚೆನ್ನಾಗಿ ಬೆಳಿತಾವ. ಅದೇನು ಒಳಗ ಇಟ್ಕೊಂತಿ ಬಾರೆ ಬರಕ. ಏನ್ರಿ ಅತ್ತೆ, ಎದಕ್ರಿ ಅತ್ತೆ ಹಿಂಗೆ ಆಡಕತ್ತೀರಿ? ನನ್ನ ಮಗಳನ್ನ ಒಂಥರ ನೋಡ್ತಿರಂತೆ, ನನ್ನ ಮಗನ ಎತ್ಕೊಂತಿರಂತೆ. ಊರ್ ಮಂದಿ ಎಲ್ಲ ಅದ ಮಾತಾಡ್ತಾರ. ಅಂಗಡಿ ಕರ್ಕೊಂಡು ಹೋದ್ರು ಅಯ್ಯೋ ನನ್ನ ಮೊಮ್ಮಗ ಮಾತ್ರ ಚಾಕ್ಲೇಟ್ ದೊಡ್ಡದು ಕೊಡುವಂತಿರಂತೆ. ಮೊಮ್ಮಗಳಿಗೆ ಅಯ್ಯೋ ಏನು ಕೊಡ್ಬೇಡ ಬಿಡು, 1 ರೂಪಾಯಿ ಚಾಕ್ಲೇಟ್ ಕೊಟ್ಟು ಕಳ್ಸುವಂತಿರಂತೆ. ಇಂಥ ಬುದ್ಧಿ ಎದಕ್ರಿ ಬಂತು ಅತ್ತೆ ನಿಮಗೆ? ಮೊದಲು ನೋಡಿದ್ರೆ ನಿಮ್ಮ ಮಗಳಿಗೂ ಅದೇ ಥರ ಮಾಡ್ತೀರಿ, ನನ್ನ ಮಕ್ಕಳಿಗೂ ಅದೇ ಥರ ಮಾಡ್ತೀರಿ. ಅದಕ್ಕೆ ನಿಮ್ಮ ಹತ್ರ ನನ್ನ ಮಕ್ಕಳನ್ನ ಬಿಡಕ್ಕಿಲ್ಲ. ಅಯ್ಯೋ ಗೊಂಬೆ ಮರಿ ಬಂದ್ಬಿಟ್ಟವ ಅಮ್ಮ ಅನ್ಕೊಂಡು. ಅಯ್ಯೋ ನನ್ನ ಮುದ್ದ ಬಂಗಾರಿ ಬಂದು ಇರುವ. ನೀನು ಯಾರಪ್ಪ ಬಾಂಧವ ಬಿದ್ದಿಟ್ಬಿಟ್ರೆ ಏನಮ್ಮ ಮಾಡೋದು? ಆಗ ತವೇತ್ ಕಲ್ತ್ಬಿಟ್ಟೇನೆ ಅಂದ್ಬಿಟ್ಟು ಬೋರ್ಡ್ ಬಂದ್ಬಿಡ್ತಲ್ಲ ಹೊರಕ. ಬಂದೆ ಇರು. ನನ್ನ ಕನಸಿನ ರಾಯಭಾರಿಗೆ ಸೃಷ್ಟಿಸುಗ್ಗಿಯೇ ಪಾತ್ರಧಾರಿಯು ನಾನು, ನನ್ನ ಕನಸು. ಓಹೋ ಮೂರತ್ತಿ ಉಳ್ಳೆ ಎತ್ಕೊಂಡು ಮುದ್ದಾಡು. ನನ್ನ ಮೊಮ್ಮಗ ಏನೇ ಪಾಪ ಮಾಡಿದ? ನನ್ನ ಕಂಟಿ ಮಗ ನೋಡಕ್ಕೆ ಸುಂದರವಾಗಿ ಚೆನ್ನಾಗವನೆ ಅವ್ರ ಅಪ್ಪಂಗಿ. ಅವನು ಮಾತ್ರ ಎತ್ಕೊಂಡು ಮುದ್ದಾಡಕ್ಕಿಲ್ಲ. ಇವಳನ್ನ ಮೂರತ್ತಿ ಎತ್ಕೊಂಡು ಕೈಯಾಗಿ ಹಿಡ್ಕೊಂಡು ಬಿಡ್ತಾಳೆ. ಮಗ ನೋಡು, ಮಗವ ನಾನು ನೋಡಿದ ತಕ್ಷಣ ಅಂತಾಳೆ. ಬರಮ್ಮಿ ಬಾ, ನೀನು ಚಾಕ್ಲೇಟ್ ತಗೊಡು ಅನ್ಕೊಂಡು ನಿಂಗೆ ಐತಿ. ಏನ್ರಿ ಅತ್ತೆ, ನಿಮ್ಮ ಮೊಮ್ಮಗ ಮಾತ್ರ ಸುಂದರವಾಗಿರೋದು, ನನ್ನ ಮಗಳೇ ಚೆನ್ನಾಗಿಲ್ಲೇನ? ನನ್ನ ಮಗಳನ್ನ ಯಾವತ್ತು ಮೂರತ್ತು ಎತ್ಕೊಳ್ದಂಗೆ ಬಿಡ್ದಂಗ ನಾಟಕ ಮಾಡ್ಕೊಂಡು ನೀವು ಎತ್ಕೊಬಾರ್ದು ನಾವು ಎತ್ಕೊಬಾರ್ದು ಅಂದ್ರೆ ಹೆಂಗೈತಿ? ನಿಮ್ಗೆ ನಾಳೆ ಸಾಯೋ ಟೈಮ್ಗೆ ಇಟ್ಟಿಕ್ಕದು ನನ್ನ ಮಗಳೇ ಬಂದು ಇಟ್ಟಿಕ್ಬೇಕು. ನಿಮ್ಗೆ ಬಾಯಕ್ಕೆ ನೀರು ಬಿಡೋದು ನನ್ನ ಮಗಳೇ ಬಂದು ಬಾಯಕ್ಕೆ ನೀರು ಬಿಡಬೇಕು. ನಿಮ್ಗೆ ಏನಾರು ಎದಳಕ್ಕಾಗ್ಲಿಲ್ಲ, ನಿಮಗೆ ಕುಷ್ಟೋಗ ಬಂತಂದ್ರೆ ನೀವು ನೀರು ಇರ್ಬೇಕಂದ್ರೆ ನನ್ನ ಮಗಳೇ ಬಂದು ನೀರು ಇರಬೇಕು. ತಿಳ್ಕೊಂಬಿಡು, ಬರ್ದೆಟ್ಕೊಂಬಿಡು ಇದನ್ನ. ನಿನ್ನ ಮಗ ಬಂದು ನೀರು ಏಕಾಗಕ್ಕಿಲ್ಲ. ಎತ್ತವಾದ್ರೂ ಯಾವ ಗಂಡಸಾದ್ರೂ ಬೂಯಕ್ಕಿಲ್ಲ. ಹೆಂಗುಸ ಉಯ್ಬೇಕು, ತಿಳ್ಕೊಂಬಿಡೋದನ್ನ. ಕುಷ್ಟೋಗ ಬಂದು ಸಾಯೋದು ನೀನು, ನನ್ನ ಮಗಳು ಕೈಯಾಗ ನೀರು ಇಸ್ಕ ಸಾಯೋದು ನೀನು. ಬಿದಿ ಹೆಣ್ಮಕ್ಕೆಲ್ಲ ಎತ್ತಂತ ತಿರುಗ್ತಾರೆ. ಅಯ್ಯೋ ನಿನ್ನ ಮಗಳು ಚೆನ್ನಾಗೋಳೆ ಕೊಡವ ಅಂತ ನಾಟ ಆಡಿಸ್ತಾರೆ. ನಿನ್ಗೆ ಕೈತಿ ನೋಡ ದೌಲತ್ತು ದುರಂಕಾರ. ಮಕ್ಕಳನ್ನ ಎಲ್ಲ ಮಕ್ಕಳು ಒಂದೇ ಥರ ಕಲಿ. ಹೆಣ್ಣು ಬೇರೆ ಗಂಡು ಬೇರೆ, ಇದು ಯಾವಾಗ ತೊಳಗುತ್ತೋ ಈ ಜೀವನದಾಗ. ಅವಳೆ ಕಪ್ಪೆ ದಿಮ್ಮಿ ಇದ್ದಂಗೆ. ಕತೆ ದಿಮ್ಮಿ ಇದ್ದಂಗೆ ಅವಳೆ, ನಿನ್ನಂಗೆ ಅವಳೆ. ಮಕ ನೋಡು, ಮಕ ಒಂಚೂರಾದ್ರು ಚೆನ್ನಾಗೈತೇನ? ಹೆಂಗವಳು ನೋಡು, ಒಳಗೆ ಗುಂಟ್ರಗೋವಿ ಇದ್ದಂಗೆ ಅವಳೆ. ನೀನು ಚೆನ್ನಾಗಿಲ್ಲ, ನಿನ್ನ ಮಗಳು ಚೆನ್ನಾಗಿಲ್ಲ. ಆದರೆ ನನ್ನ ಮಗ ನೋಡು, ನನ್ನ ಮೊಮ್ಮಗ ನೋಡು, ಮನ್ಮತ ಇದ್ದಂಗೆ ಅವನೇ ನನ್ನ ಮೊಮ್ಮಗ. ರೀ ಅತ್ತೆಯವರ ಭಾಳ ರೇಗಿಸಕತ್ತೀರಿ. ನನ್ನ ಮಗಳ ಬಗ್ಗೆ ಏನಾರು ಮಾತಾಡಿರಿ ಅಂದ್ರೆ ತಿನ್ನ ಮುಂಡ ಅಂದಾಗ ವಿಷಾಕ್ ಸಾಯಿಸ್ಬಿಡ್ತೀನಿ. ನಂಗೆ ಏನಾರು ಕ್ಯಾಮ್ಗೆ ಹತ್ತಿಸಿರಿ ಅಂದ್ರೆ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಚಂದ ಇರ್ತಾವ. ನಾನು ನೋಡಕತ್ತಾನೆ ಏನು ದೊಡ್ಡ ಮಾತಾಡ್ತೀರಿ. ನನ್ನ ಮಗಳಿಗೆ ಏನ್ರಿ ಏನೋ ನೀವು ಏನದು ಎದಕ್ಕೆ ಏನಕ್ಕೆ ಹೋಗ್ತೀರಾ ನೀವು? ನೀವೇನಾರು ಇಟ್ಟು ಕೊಡ್ತೀರಾ, ಪಟ್ಟ ಕೊಡ್ತೀರಾ ನನ್ನ ಮಗಳಿಗೆ? ಇನ್ನೊಂದು ಕಿತ ಅಂದ್ರೆ ಪರಿಣಾಮ ಎತ್ಕೆ ಹಾಕಿಲ್ಲ. ನಿಮ್ಮ ಜನ್ಮಕ್ಕ ನಿಮ್ಮ ಅಮ್ಮ ಬೇಕು ತಾನೆ, ಒಳಗವನ್ನ ಎತ್ಕೋಗು. ಇನ್ನೊಂದು ಕಿತ ನಾನು ಅವ್ರಿಗೆ ತಾಯಿನೂ ಅಲ್ಲ, ನಾನು ಅವ್ರ ಅಮ್ಮನೂ ಅಲ್ಲ. ನನ್ನ ಮಕ್ಕಳನ್ನ ದೂರ ಮಾಡೋದು ಒಂದು ಗಂಟು ಒಂದೇನು ಯಾಕಾರ ಕೊಟ್ಟನ ಭಗವಂತ 2 ಎಣ್ಣೆ ಕೊಡಬೇಕಿತ್ತು. ನಿನ್ನ ಬಾಯಕ್ಕೆ ಮುಣ್ಣಾರು ಬೀಳ್ತಿದ್ದಾಗ. ನಡಿಯ ಮಗಳೇ, ಹೊರಗಡೆ ಯಾರು ಕೊಟ್ಟು ಬರ್ತೀನಿ. ಚೆನ್ನಾಗಿ ಅಕ್ಕ ಎತ್ಕೊಂಡು ಆಟ ಆಡಿಸ್ತಾರೆ. ನಮ್ಮ ತಾಯಿ ಅತ್ತನೋ ಅವಳೆ ದರಿದ್ರದವಳು. ಮುರತ್ತ ಮೊಮ್ಮಗ ಅಂತಾಳೆ. ಅವ್ನು ದುಣ್ಣು ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಸರಿಯಾಗಿ. ಏಟೈತೆ ಈಗೀಗ? ನನ್ನ ಮೊಮ್ಮಗನ ಒಬ್ಬನ ಮಲಗಿಸ್ಬಿಟ್ಟು ಅವಳನ್ನ ಮಾತ್ರ ಎತ್ಕೊಂಡು ಹೋಗ್ತಾಳಲ್ಲ ಇವಳಿಗೆ. ಏಟೈತಿ? ಏನು ಯಾರು ಇಲ್ದಾರ ಮಗಳು ಎತ್ಬಿಟ್ಟವಳು ಇವಳು. ಮಕ ನೋಡಿದ್ರೆ ಕತ್ತೆ ದಿಮ್ಮಿ ಇದ್ದಂಗೆ ಅವಳಿದ್ದಂಗೆ ಅವಳೆ. ಮಕ ನೋಡು, ಮಕ್ಕ ಕಪ್ಪೆಗಿತ್ತಿ ಇದ್ದಂಗೆ ಅವಳ. ಇವಳು ನಮ್ಮ ಮಗಳು ಅಂತ ಎತ್ಕೊತಿರ್ತಾಳೆ. ನನ್ನ ಮೊಮ್ಮಗ ಏನು ಪಾಪ ಮಾಡಿದ್ನು? ತಾಯಿ ಪ್ರೀತಿ ಇಲ್ದೇ ನಾನು ಅಜ್ಜಿ ಪ್ರೀತಿ ಕೊಟ್ಟು ಬೆಳೆಸ್ತೀನಿ ನಾನು. ನೋಡ್ತಿರು ಈ ಜನಗಳಿಗೆ ಯಾವತ್ತು ಬುದ್ಧಿ ಬರುತ್ತೋ. ಹೆಣ್ಣು ಗಂಡು ಬೇರೆ ಭೇದ ಭಾವ ಮಾಡ್ತಾರಲ್ಲ ಇವ್ರಿಗೆ. ಹೊಟ್ಟೆ ಅನ್ನ ತಿನ್ನ ಸಗಣಿ ತಿಂತಾರೆ. ಎಷ್ಟು ಹೊಟ್ಟೆ ಉರಿಸ್ತಾರಪ್ಪ. ಯಾಕಂದ್ರೆ ತಾನು ಒಂದೇಣ್ಣು, ನನ್ನ ಮಕ್ಳಿಗೂ ಒಂದೇಣ್ಣು, ನನ್ನ ಮಗಳೇ ಹೆಣ್ಣು ಅಂತ ಭಾವಿಸ್ತಾ ಇದ್ದವ್ರು ಇವರು. ಮಗಳಿಗೆ ಆಸ್ತಿ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ದೂರ ಮಾಡಿರೋರು. ಇಂಥವ್ರಿಗೆಲ್ಲ ತಾಯಿ ಮಕ್ಕಳು ಅಂತ ಕರುಣೆ ಬರುತ್ತೆ. ಬೆವರ್ಸಿ ನನ್ನ ಮಕ್ಕಳು, ಬೆವರ್ಸಿ ಮುಂಡೆಯವರು. ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ. ಬರೀ ಹೆಣ್ಣು ಗಂಡು ನನಗಂತೂ ಇದನ್ನು ಕೇಳಿ ಬ್ಯಾಸತ್ತೋಗ್ಬಿಟ್ಟೈತೆ ಮನುಷ್ಯರಿಗೆ. ಓ ಏನೇನೇ ಈ ಥರ ಜಾಗ ಇದು ಮಾಡ್ಕೊಂಡ್ ಬರ್ತಿದ್ಯಲ್ಲ, ಯಾಕೆ ಏನೈತೆ? ಓಯ್ ಗೊಂಬೆ ಬರಿ, ನಿಮ್ಮ ಮೌನಂಗೆ ಇದೆಯಲ್ಲ ಮೀ.
ಹೇಳ್ರಿ ನನ್ನ ಮೊಮ್ಮಗಳು ಮಾತ್ರ ಬೇಡ, ಮೊಮ್ಮಗ ಮಾತ್ರ ಬೇಕು ಅವ್ರಿಗೆ. ಮನೆಯಾಗ ಬಿಟ್ಟೋಗು ನೇಹಮ್ಮ. ಹೆಂಗಿರುವ ನಮಗೂ ಈಗ ಅವ್ರಿಗೆ ಒಂದು ಗಂಡು ಪಾಪು ಐತಿ, ಇದೊಂದು ಹೆಣ್ಣು ಪಾಪು. ಆಡ್ಕೊಂಡು ಕುತ್ಕತ್ತವ, ಕಳ್ಸು. ದಿನ ರೂಢಿ ಆದ್ರ ಹೊರಗಡೆ ಬುಟ್ಟಿ ರೂಢಿ ಮಾಡು. ಅಮ್ಮಂದು ಇದ್ದದ್ದು ಏನು ಮಾಡೋಕ್ಕಾಗಕ್ಕಿಲ್ಲ. ಅವರು ಅದೇನೋ ಉಟ್ಟುಗುಣ ಸುಟ್ರು ಹೋಗಕ್ಕಿಲ್ಲ ಅಂತಾರಲ್ಲ, ಆ ಥರ. ನನ್ನ ಮಗಳು ನೀ 2 ದಿನ ಆಯ್ತು ಮದುವೆ ಆಗಿ ಹೋಗದಂಗೆ ಕೂತಾಳ. ಇನ್ನು ಮೊಮ್ಮಗಳು ಎತ್ಕೊತಾಳೇನ? ಯಾವುದೇ ಕಾರಣಕ್ಕೂ ಎತ್ಕೊಳಕ್ಕಿಲ್ಲ ಕಣ. ಓ ನೇಹ, ನಿನ್ನ ಮಗಳೇನೆ ಏಟುತ್ತ ಬೆಳೆದ್ಬಿಟ್ಟೈತೇನೆ ಇದು. ಒಬ್ಬೊಬ್ಬ ನೋಡ ಆಗ್ಲೇ ಏಟುತ್ತೈತೆ. ಓಯ್ ಗೊಂಬೆ ಮರಿ, ಇಲ್ಲಿ ನೋಡು ಅಜ್ಜಿ ಬಂದಿನಿ. ಅಜ್ಜಿ, ನಿಮ್ಮ ಅಜ್ಜಿ ಬಂದಿನಿ ನೋಡ. ಹೌದು ಕಣ್ಸಲ್ವಮ್ಮ, ನೋಡು ನನ್ನ ಹತ್ರ ಬಂದ್ಬಿಟ್ಟು ಹೆಂಗ್ ಅಲ್ಕಿರ್ತಾಳ. ನನ್ನ ಮಗಳಿಗೆ ನಗುನೇ ಇಲ್ಲ ಕನಗ, ಅದು ಗುಂಡಮ್ಮ ಅಂತಾಳ. ಅದಕ್ಕೆ ಕೊಡವಲ್ಲಿ ಯಾಕೆ ನಗಕ್ಕಿಲ್ಲ ಅಂದ್ಬಿಟ್ಟು ಅಲ್ಲೇ ಅಂದ್ಬಿಟ್ಟು ನಾಕ್ ಎತ್ಕೊಂಡ್ಬಿಟ್ರೆ ನಗ್ಬಿಡುತ್ತೆ ನೋಡ. ಏನ್ ಮಾಡ್ತಿ? ಆಯಮ್ಮನೋ ಅದೇನೋ ಉಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಥರ ಒಂಥರ ಕೀಚಕ್ ಬುದ್ಧಿ ಅದಕ್ಕ. ತನ್ನ ಮಕ್ಳು ಗಂಡ್ಮಕ್ಳು ಅಂತ ಸಾಯ್ತಾಳ. ಹೆಣ್ಮಕ್ಳಾದ್ರೆ ಹೆಣ್ಣು ಹುಡುಗ್ರೆ ತಾನೆ, ಮಕ್ಳೇ ತಾನೆ. ಮಕ್ಳುವೆ ಹೆಣ್ಮಕ್ಳುಗ ಪ್ರೀತಿ ವಿಶ್ವಾಸ ಕೊಟ್ಟು ಬೆಳೆಸಿದ್ರ ಮುಂದೆ ಅದೇ ಬುದ್ಧಿ ಕಲಿತಾವ. ಇವಾಗಿಂದನೇ ದ್ವೇಷ ಕಲ್ಸಿದ್ರ ನೋಡು ಮುಂದಕ್ಕೆ ಒಂಥರ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ದ್ವೇಷದಾಗೆ ಬೆಳಿತಾವ. ಅದಕ್ಕೆ ನಾನು ಅಂದಿ, ನನ್ನ ಮೊಮ್ಮಗನ ಅವನ ನನ್ನ ಜೊತೆ ನಿನ್ನ ಮಗಳು ಆಡ್ಕೊಂಡು ಕುತ್ಕೋತಾಳೆ ಬುಡವ ಅಂತ ಅಂದೀನಿ. ಸರಿ ಅಲ್ವಾ ಚಲವಮ್ಮ? ಹೌದು ಕಣೆ ನೇಹ, ನಿಮ್ಮ ಅತ್ತೆ ಎತ್ಕೊಂಡಿಲ್ಲ ಅಂದ್ರೇನು ರೋಡ್ ಹಾಕ್ಬಿಟ್ಟು ಬೆಳೆಸು. ನಿನ್ನ ಮಕ್ಕಳು ಚೆನ್ನಾಗಿ ಬೆಳಿತಾವ. ಆ ಒಯ್ದನೋ ಬರ್ನೇ ಹೋಲ್ತವ್ರು ಅಜ್ಜಿ ಬಿಟ್ಟು ನಾವು ಕರಿತೀವಿ ಅಂತ ನಮ್ಮ ಮಕ್ಕ ಸಿಂಡಿರ್ತಾನೆ ಈಗಲಿ. ಅವರಪ್ಪ ಒಂದು ಬುದ್ಧಿ ಅಜ್ಜಿ ಬುದ್ಧಿನ ಬರಕತ್ತೈತೆ. ಅದಕ್ಕೆ ಮಕ್ಳಿಗೆ ಬೆಳಿತಾನೆ ಏನು ಕಲಿಸ್ತೀವಿ ಅದೇ ಬುದ್ಧಿ ಅಂತ ಬರೋದು. ಒಯ್ದನ್ನ ಯಾರು ತಕ್ಕ ಕೊಡ್ನೇ ಹೋಲ್ಲು ಕಣ. ಕೈ ಹೆಚ್ಚು ನೆನ್ನೇನು ಅಂಗಡಿಯಾಗ ಬಂದಾಳ, ನಿನ್ನ ಮಗಳಿಗೆ 1 ರೂಪಾಯಿ ಚಾಕ್ಲೇಟ್ ತಕೊಟ್ಬಿಟ್ಟು ಅಲ್ಲಿ ಕೆಳಗೆ ಕುಂದ್ರಸಿದ್ಲು. ಅವನ್ನ ಎತ್ಕೊಂಡು 5 ರೂಪಾಯಿ ಬೇಕಪ್ಪ 10 ರೂಪಾಯಿ ಬೇಕಪ್ಪ ಅಂತ ಏನು ಮುದ್ದು ಮಾಡ್ತಿದ್ಲು ನಿಮ್ಮ ಮತ್ತೆ. ಇಂಥವೆಲ್ಲ ಚೆನ್ನಾಗಿ ಮಾಡ್ತಾಳೆ ಬಿಡ. ಅವಳು ಹೆಣ್ಣು ಬಿದ್ದೋದ, ಅವಳು ಬರಬಾರ್ದು ಬಂಸಾಯ. ಮಕ್ಳಿಗೆ ಈಗ ಅಂತ ಬುದ್ಧಿ ಕಲಿಸ್ತಾಳೆ. ಈ ಹೆಣ್ಮಗ ಬರೀ 1 ರೂಪಾಯಿ ಚಾಕ್ಲೇಟ್ ಇಟ್ಕೊ ಬಂದಾಗ ಯಾಕವ ಯಾರು ಕೊಡ್ಸಿದ್ರ ಅವು ಅಂದ್ಬಿಟ್ಟು ಕೈ ತೋರಿಸುತ್ತೆ. ನನಗೆ ಒಟ್ಟುರಿತ್ತೆ. ಅವನು 5 ರೂಪಾಯಿ ಹಿಡ್ಕೊಂತಾರೆ, ನನ್ನ ಮಗಳಿಗೆ ಬರೀ 1 ರೂಪಾಯಿ ಕೊಡಿಸ್ತಾರೆ. ನನಗೆ ಕಣ್ಣಾಗ ನೀರು ತುಂಬಿ ಬರ್ತಾವ. ಏನು ಮಾಡ್ತಿ? ಆದರೆ ಏನು ಮಾಡೋಕ್ಕಾಗಕ್ಕಿಲ್ಲ. ನನ್ನ ಕೈಯಾಗ ಮೊದಲಾರು ರೊಕ್ಕ ಕೊಡ್ತೀವಿ, 1 ರೂಪಾಯಿ ಕೊಡೋಲ್ರು ಕಣ. ನಾನು ತಕೊಡಮ್ಮ ಅಂತಂದ್ರೆ ಅದಕ್ಕೆ ಬಿಡುವ 1 ರೂಪಾಯಿ ನಾನು ತಕೊಟ್ಟವಳಲ್ಲ ಇಲ್ಲ ಮುಂಡೆ ಅಂದ್ಬಿಟ್ಟು ಸುಮ್ಮನೆ ಆಯ್ತೀನಿ. ಬಿಡುನು ಯಾಕೆ ಬೇಜಾರೈತಿ? 1 ರೂಪಾಯಿ ಬೆಳೆದ ಮಕ್ಕಳು ಮುಂದೆ ಒಳ್ಳೆ ಬುದ್ಧಿ ಕಲ್ತ್ಕೊಂತವೆ. 500 ರೂಪಾಯಿ 100 ರೂಪಾಯಿ ಖರ್ಚು ಮಾಡೋರು ಇವತ್ತು 10 ರೂಪಾಯಿ ಖರ್ಚು ಮಾಡ್ತಾಳೆ. ಮತ್ತೆ ನಾಳೆ ಅವಳ ಹತ್ರ ಕಿತ್ಕೊಂಡು ಅವಳಿಗೆ ಹಾಸ್ಪಿಟ್ಲಿಗೆ ಬರೋ ರೊಕ್ಕನೂ 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ತಾ ನೋಡುವಂತಿರು. ಹೆಂಗಾರು ಕಲ್ತ್ಕೊಂಡು ಹಾಳಾಗೋಲಿ. ನಿನ್ನ ಮಗಳನ್ನ ಒಟ್ಟು ಚೆನ್ನಾಗಿ ಬೆಳೆಸೋ ಸಾಕಷ್ಟೇ. ಪಾಪ ಅವ್ರ ಅಪ್ಪನ ಪ್ರೀತಿನೂ ಇಲ್ಲ, ಅವ್ರ ಅಜ್ಜಿ ಪ್ರೀತಿನೂ ಇಲ್ಲ. ಹೊರಕಾರು ಬುಟ್ಟಿ ಎಲ್ಲರ ಪ್ರೀತಿಯಾಗೂ ಬೆಳೆಸೋದನ್ನ ನೋಡಲ್ಲ ಪಾಪ ನಿಮ್ಮ ಅವ್ವ ಎತ್ಕೊಂಬಂದು ಮಂದಿಗೆ ಕೊಡ್ತಾವಳೆ. ನಂಗೆ ಅದಕ್ಕೆ ಇವಳಿಗೆ ಏನು ತಗೊಳಕಿಲ್ಲ. ಇವಳು ಮಗಳಿಗೂ ನೋಡ ಮಂದಿಗೆ ಹತ್ರ ಕರ್ಕೊಂಬಂದು ಆಡಿಸ್ತಾವೆ. ನಮ್ಮ ಮಟ್ಟಿಯಾಗಿ ಇರ್ಕೊಂಡು ಆಡ್ಸೋರು ಆಗಕ್ಕಿಲ್ಲ ಏನ? 1 ರೂಪಾಯಿ 2 ರೂಪಾಯಿ ಚಾಕ್ಲೇಟ್ ತಗೊಳಕಿಲ್ಲ. ಕರ್ಕೊಂಬಂದು ಹೊರಗೆ ಕೊಟ್ಟವಳು. ಅದಕ್ಕೆ ನಿಂಗೆ ಕಿಂಡರ್ ಜೈ ತಗೊಟ್ಟದು. ಕಿಂಡರ್ ಜೈ 45 ರೂಪಾಯಿ 50 ರೂಪಾಯಿ ಮಗನೇ ಚಲೋ ಐತಿ ನೋಡು. ಕೊಡ್ಬೇಡ ಯಾರಿಗೂ, ನೀನು ಒಬ್ಬನ ತಿನ್ನು. ಏನಪ್ಪ ಕಂಟಿ, ಮಗನಿಗೆ ಮಾತ್ರ ದೊಡ್ಡ ಚಾಕ್ಲೇಟ್ ತಗೊಳ್ತಿದ್ದಿ, ಮಗಳಿಗೂ ತಗೊಬರ್ಬೇಕಿತ್ತು. ಮಗಳಿರೋದು ಮರ್ತೇ ಹೋಗ್ಬಿಟ್ಟೆ ಹೆಂಗಪ್ಪ? ಬೀದಿಯಾಗಿ ಕರ್ಕೊಂಬಂದು ಬಿಡ್ತಾಳಲ್ಲ. ನೀವೇ ತಗೊಟ್ಬಿಡ್ರಿ, ನಾವು ಯಾಕೆ ತಗೊಬರುವ? ಮನ್ಯಾಗ 1 ರೂಪಾಯಿ 2 ರೂಪಾಯಿ ಚಾಕ್ಲೇಟ್ ತಗೊಳಕಿಲ್ಲ ಏನ? ಇವೈದೇನು ಒಬ್ಬನೇ ತಿನ್ಕೊಂಡ್ಬಿಡ್ತಾನೆ. ತಂಗಿ ಅಂತ ಇವನಿಗೂ ಅಕ್ರೆ ಪ್ರೀತಿ ಐತಿ. ಇವನು ಕೊಡ್ತಾನೆ, ಕೊಡ್ದಂಗೆ ನೀರಾಕಿಲ್ಲ. ಕೊಡೋದು ಬಿಟ್ಟು ಇಸ್ಕೊಂಡು ಕೊಡೋದು ಬಿಟ್ಟು ಏನು 50 ರೂಪಾಯಿ ಒಬ್ರಿಗೆ ತಗೊಟ್ರೆ ಆಗಕ್ಕಿಲ್ಲ ಏನೋ? ಒಬ್ರಿಗೆ ತಗೊಟ್ಟು ಇಬ್ರು ಹಂಚ್ಕೋತಾರೆ ಅಂತ ತಗೊಡ್ತೀವಿ. ಅವ್ರು ನನ್ನ ಮಗಳಿಗೂ ಒಂದು ತಗೊಡ್ಬೇಕಿತ್ತು. 50 ರೂಪಾಯಿ ಬಿಟ್ಟು ಬೀಳ್ತಾವೇನ ನಮ್ಗೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಸುರಿ ಬಿಡಕಲ್ಲ. ಅದೇ ನಿನ್ನ ಮಗಳನ್ನ ಕರ್ಕೋಗಿ ತಗೊಟ್ಬಿಟ್ಟು ಅವನಿಗೂ ಕೊಡು ಅಂತಾನು ನೋಡ್ತೀನಿ. ನಿನ್ನ ಮಗನ ಕೈಯಿಂದ ಈಸ್ ಕೊಟ್ಬಿಡು ನನಗಾರವ. ಕೊಡ್ಲಾ ಒಂಚೂರು ಚಾಕ್ಲೇಟ? ನಂಗೆ ಒಂಚೂರು ಕೊಡು. ನೋಡಿದೆಯಾ, ಇನ್ನು ನಿನ್ನ ಮಗನ ಹತ್ರ ಈಸ್ಕೊಳ್ಳೇ ಇಲ್ಲ. ಮಗ ಕ್ಯಾಣ ಮಾಡ್ಕೊಂಡು ಕೂತಾನೆ. ಅವನು ಆ ಹೆಣ್ಣು ಹುಡುಗಿ ಕೊಡೋದು. ಅದೇನೋ ಅಂತಾರಲ್ಲ, ಬೀದಿ ಬೆಳೆದ ಮಕ್ಳೇ ಚೆನ್ನಾಗಿ ಬರ್ತಾವಂತೆ ನೋಡು. ನಿನ್ಗೆ ಬರಬಾರ್ದು ಅಂದಿರೋದು ಅದಕ್ಕೆ ಬೇವರ್ಸಿ ನನ್ನ ಮಕ್ಳು. ಯಾಕೆ ಹೊಟ್ಟೆ ಉರ್ಸ್ಕೊಂತೀರ ಹೆಣ್ಮಗಿನ? ಓರಿ ನಾಳೆ ದಿನಕ್ಕೆ ಅದೇ ನಿನಗೆ ಬಂದು ಬಾಯಕ ನೀರು ಬಿಡಬೇಕು. ಹೋಗು ನಾಚಿಕಿಲ್ದವನೆ. ನಿಂದು ಒಂದು ಜನ್ಮವ 50 ರೂಪಾಯಿ ಚಾಕ್ಲೇಟ್ ತಗೊಟ್ಟಾನಂತೆ. ಅದೇ ಎಲ್ಲ ಖರ್ಚು ಮಾಡ್ಬಿಡತ್ತಾಗ. ತಗೊಂಬಂದು ಅಯ್ಯೋ, ಅವನು ನಿಮ್ಗೆ ಯಾಕೆ ಕೊಡಬೇಕು ಅಂತ ಕಾರಣ ಮಾಡ್ಕೊಂಡು ನಮ್ಗೆ ಬರ್ಬಾರ್ದು ಬಂದೈತಿ ಅಂದ್ರೆ ಹಂಗಿಂತವೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ಇವಳು ದಂಡಲಿಂದ ಅನ್ನಿಸ್ತಾಳಲ್ಲ, ಗಂಡುಗಿಂತವೆಲ್ಲ ಅನ್ಸ್ಬೇಕು ಮಾಡಬೇಕು ಅಂತ ಕುಂತವಳಲ್ಲ. ನಾಚು ಬರ್ಬೇಕಿಂತವಕ್ಕೆಲ್ಲ ದರದ್ರದವ. ನಾವು ಹೊರಗೆ ಬರೋದೇ ತಪ್ಪಾಗ್ಬಿಟ್ಟೈತಿ. ನನ್ನ ಮಗಂಗೆ ಏನಾರು ತಗೊಳಂಗಿಲ್ಲ, ಮಗ ಸಿಂಡ್ರಿಸ್ತಾಳ. ಊರ್ ಮಂದಿ ಕೈಲೆಲ್ಲ ಸಿಂಡ್ರಿಸ್ತಾಳ. 5 ರೂಪಾಯಿ 50 ರೂಪಾಯಿ ನಮ್ಗೆ ಕಿಂಡರ್ ತಗೊಟ್ಟಿದ್ದಕ್ಕೆ ಏನು ಹುರ್ಕನ್ಸಾಯ್ತವ್ರೆ. ಒಬ್ಬೊಬ್ಬ ಬಾರಿ ಇದ್ರಿ ಬಿಡಿ ಆಂಟಿ, ಏನಾದ್ರೂ ಮಾಡ್ಕೊಂಡೋಲಿ ಬಿಡಿ. ನನ್ನ ಮಗಳು ಬಿದಿಯಾಗೆ ಬೆಳೀಲಿ. ಅವ್ರ ಮಗ ಗುಡ ಅಂತ ಕುತ್ಕೊಂಡು ಅದೇನು ತಿನ್ನಿಸ್ತಾರೆ ತಿನ್ಸಿ ಬೆಳೆಸ್ಲಿ. ನಾವೇನು ತಲೆಗೆ ಹಚ್ಕೊಳಕಿಲ್ಲ. ಸರಿ ಬಿಡ್ರಿ, ಏನಾರು ಮಾಡ್ಕೊಂಡು ಸಾಯ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಕಾಲದಾಗ ಯಾವಾಗ ಹೋಗುತ್ತೆ ಹೆಣ್ಣು ಗಂಡು ಅನ್ನೋ ಭೇದಭಾವ. ನನಗಂತೂ ಒಂದು ಅರ್ಥ ಆಗೋದು. ನನ್ನ ಮಗಳಿಗೆ ಮಾತ್ರ 1 ರೂಪಾಯಿ ಚಾಕ್ಲೇಟ್ ಕೊಡಿಸ್ತಾರೆ. ಅದನ್ನು ಕೊಡ್ಸೋಕ್ಕಿಂತ ಮುಂದೆ ನೋಡ್ತಾರೆ ಅವ್ನಿಗೆ 50 ರೂಪಾಯಿ ಚಾಕ್ಲೇಟ್ ಕೊಡಿಸ್ತಾ ಕರ್ಕೊಬಿಡ್ತಾರೆ. ಕೊಡಿಸ್ಬೇಡ ಅಂತ ಅನ್ನಕ್ಕಿಲ್ಲ. ನನ್ನ ಮಗಳಿಗೆ 1 ರೂಪಾಯಿ ಕೊಡ್ಸೋರಂದ್ರೆ ಅವ್ನಿಗೆ 1 ರೂಪಾಯಿ ಕೊಡಿಸ್ಬೇಕು ತಾನೆ. ಅವಾಗಲೇ ತಾನೆ ಇಬ್ಬರು ಮಧ್ಯೆ ಪ್ರೀತಿ ಬಾಂಧವ್ಯ, ಅಕ್ಕ ತಮ್ಮ ಅಂತ ಬರೀ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಬರೋದು. ಅದನ್ನ ಬಿಟ್ಟು ಹಿಂಗೆ ಮಾಡಿದ್ರೆ ನನ್ನ ಮಗಳು ಪಾಪ ಅದು ಆಯಮ್ಮನ ಹತ್ರ ಇರೋದಕ್ಕೆ ನಕ್ಕೊಂತ ಕುಂತೈತಿ. ಆಯಮ್ಮ ಮರಿ ಕುಂತಾಳ, ಏನು ಕಾಣಕತ್ತಿಲ್ಲ ಅವ್ನು ಹಿಡ್ಕೊಂಡಿರೋದು. ಅದೇನಾರು ಕಂಡ್ರೆ ಆ ಹೆಣ್ಣು ಮಗನ ಹೊಂದ್ಕೊಳಕಿಲ್ವೇ? ಅದು ಯಾವಾಗ ಬುದ್ಧಿ ಕಲ್ತು ಹಾಳಾಗೋಯ್ತಾರೆ ಇವರೆಲ್ಲ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.